ಒಂದು 30 ವರ್ಷ ಹಿಂದಕ್ಕೆ ಹೋಗೋಣ. ಇಷ್ಟು ಭರಾಟೆ ಇರಲಿಲ್ಲ, ಸರ್ಪದೋಷದ ಭರಾಟೆ ಇರಲಿಲ್ಲ. ಸರ್ಪದೋಷ ಒಂದು ವಿಚಾರಕ್ಕೆ ಮಾತ್ರ ನಮಗೆ ದೃಷ್ಟಿಗೋಚರವಾಗುತ್ತೆ, ಮಕ್ಕಳಾಗದೇ ಇರುವುದಕ್ಕೆ ಮಾತ್ರ, ಅಥವಾ ಮಕ್ಕಳಾಗಾಗಿ ಹೋಗ್ತಿರ್ತಾರೆ. ಸರ್ಪದೋಷದಿಂದ ಮಕ್ಕಳು ಹುಟ್ಟಿ ಸಾಯುವುದು ಅಥವಾ ಮಕ್ಕಳಾಗದೇ ಇರುವ ಯೋಗ ಅಂತ ಬಹಳ ಸುಸ್ಪಷ್ಟವಾಗಿ ಉಲ್ಲೇಖ ಇದೆ. ಬಿಟ್ಟರೆ ಸರ್ಪದೋಷಾತ್ ವಿವಾಹ ವಿಳಂಬ ಯೋಗ ಇಲ್ಲ, ವ್ಯಾಪಾರ ನಷ್ಟ ಯೋಗ ಇಲ್ಲ, ರೋಗ ಯೋಗ ಇಲ್ಲ, ಎಲ್ಲೂ ಹೇಳಿಲ್ಲ. ಸರ್ಪದೋಷ ಅಂತಂದರೆ ಆನುವಂಶಿಕವಾಗಿ ಬರ್ತಕ್ಕಂತಹ ಕರ್ಮದ ಫಲ. ಸರ್ಪದ ಪಾತ್ರ ಇದೆ, ಅದು ಎಷ್ಟಿದೆ ಅಂತಂದರೆ ಟಿಪ್ ಆಫ್ ಅನ್ ಐಸ್ಬರ್ಗ್. ಈಗ ತಂದೆ ಆಸ್ತಿ ಬೇಕು, ತಂದೆ ಮಾಡಿರೋ 2 ಸಾಲ ಇರುತ್ತೆ, ಅದು ಬೇಡವೇನು, ಬರಲ್ವೇನದು? ಅದೇ ಥರ ಎಲ್ಲಿವರೆಗೂ ದೇಹ ಇರುತ್ತೋ ಅಲ್ಲಿವರೆಗೂ ಇದು ನಿಮ್ಮನ್ನು ಬಿಡುವುದಿಲ್ಲ. ಅದನ್ನು ನಾವು ಸರಿ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗಳು ಮಾಡೋದಕ್ಕೆ ಸರ್ಪಶಾಂತಿ ಅಂತ ಹೆಸರು. ಈ 9 ನಾಗರು ಇರ್ತಾರೆ. ಈ 9 ನಾಗರಲ್ಲಿ ನಾವು ಪ್ರಶ್ನೆಯನ್ನು, ಜಾತಕವನ್ನು ನೋಡಿದಾಗ ಯಾವ ನಾಗನ ದೋಷ ಇದೆ ಅಂತ ಕಂಡುಹಿಡಬೇಕು. ಮೊದಲನೇದಾಗಿ ಆನುವಂಶಿಕವಾಗಿ ಬಂದಿರತಕ್ಕಂತಹ ದೋಷ ಅಂದರೆ ಸರ್ಪದೋಷ ಸುಮಾರು ಜನರಲ್ಲಿ ಇರುತ್ತೆ. ಆದರೆ ಹೊರಹೊಮ್ಮೋದು ಯಾವಾಗ? ಯಾವುದೋ ಒಂದು ಎಡವಟ್ಟು ಕೆಲಸವನ್ನು ಮಾಡಿದಾಗ. ಸರ್ಪ ಹಾವನ್ನು ಸಾಯಿಸುವುದು, ಸರ್ಪಾಂಡ ಅಂದರೆ ಹಾವಿನ ಮೊಟ್ಟೆಯನ್ನು ಒಡೆದಾಕುವುದು, ಸರ್ಪ ಶಿಶು ಚಿಕ್ಕ ಪುಟ್ಟ ಇರತಕ್ಕಂತಹ ಮಿಡಿನಾಗರಗಳನ್ನು ಸಾಯಿಸ್ತಕ್ಕಂಥದ್ದು, ವಲ್ಮೀಕ ಹುತ್ತವನ್ನು ಹೊಡೆದಾಕ್ತಕ್ಕಂಥದ್ದು, ಅದರಿಂದ ಜೀವನೋಪಾಯವನ್ನು ನಡೆಸ್ತಕ್ಕಂಥದ್ದು, ತಾಡನ ಅದನ್ನು ಹೊಡೆಯತಕ್ಕಂಥದ್ದು, ವಿಷ ವಿಕ್ರಯ ಅದರ ವಿಷವನ್ನು ತೆಗೆದುಕೊಂಡು ಮಿಲ್ಕಿಂಗ್ ಅಂತೀವಲ್ಲ ನಾವು, ಅದನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಆದರೂ ವಾಸ ಮಾಡ್ತಕ್ಕಂತಹ ನಿವಾಸ ಸ್ಥಾನಗಳಿಗೆ ಅಪಚಾರವನ್ನು ಮಾಡಿದರೆ ಅದಕ್ಕೆ ಸರ್ಪದೋಷ ಅಂತಕ್ಕಂಥದ್ದು. ಈಗ ನಾಗದೋಷ ಅಂದಾಕ್ಷಣಕ್ಕೆ ಎಲ್ಲರೂ ಹೋಗಿಬಿಟ್ಟು ಒಂದು ನಾಗಬಲಿ ಆಶ್ಲೇಷ ಬಲಿ ಮಾಡಿಸ್ತಕ್ಕಂಥದ್ದು ಹೇಳಿಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ ನಾಗಪಣದಾನ ಅಂತಿದೆ, ಮತ್ತು ನಾಗಾಂಡದಾನ ಅಂತಿದೆ, ಅದಕ್ಕೆ ಡಕ್ಕೆ ಬಲಿ ಅಂತಿದೆ. ಅದಕ್ಕೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗ್ತಕ್ಕಂಥದ್ದು ಏನೋದು, ಸರ್ಪ ನೃತ್ಯಾದಿ ಕಾರ್ಯ ಇರ್ತದೆ, ಡ್ಯಾನ್ಸ್ ಮಾಡಿಸೋದು ಒಂದು ಪರಿಹಾರ. ಆ ದೇವರ ಮುಂದೆ ವಿಶೇಷವಾಗಿ ಭರತನಾಟ್ಯ, ಕೂಚುಪುಡಿ ಇತ್ಯಾದಿ ನಮ್ಮ ಯಾವುದು ಭಾರತೀಯ ನೃತ್ಯದ ಒಂದು ವಿಧಿವಿಧಾನಗಳಿದೆ, ಆ ರೀತಿಯಾಗಿ ಯಕ್ಷಗಾನ. ನಾಗರಾಜ ಅಂತ ಹೆಸರಿಟ್ಕೊಂಡ್ರೆ ಸರ್ಪದೋಷ. ನಾಗಮಣಿ, ನಿಮಗೆ ಸರ್ಪದೋಷ ನೋಡಿ, ನಿಮ್ಮ ಹೆಸರಲ್ಲೇ ನಾಗ ಇದೆ. ಈ ಮಟ್ಟದ ಒಂದು ಬುದ್ಧಿಮತ್ತೆಯನ್ನು ಮೆರೆದಂತಹ ಪುಣ್ಯಾತ್ಮರು ನಮ್ಮ ಸಮಾಜದಲ್ಲಿದ್ದಾರೆ. ಇದು ಬಹಳ ದೊಡ್ಡ ದುರಂತ, ಇದು ಬಹಳ ದೊಡ್ಡ ದುರಂತ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯಲು ನಮ್ಮೊಂದಿಗೆ ಎಂದಿನಂತೆ ಇದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ ಜೈ ಗುರುದೇವ ದತ್ತ, ಶುಭಮಸ್ತು ನಿತ್ಯ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಜನರಿಗೆ ಸರ್ಪದೋಷದ ಬಗ್ಗೆ ಕೂಡ ಸಾಕಷ್ಟು ಸಂಶಯಗಳಿದೆ, ಪ್ರಶ್ನೆಗಳಿದೆ. ಈ ಸರ್ಪದೋಷ ಅನ್ನುವಂಥದ್ದು ನಿಜವಾಗ್ಲೂ ಉಂಟಾಗುತ್ತಾ? ಆಗೋದಾದರೆ ಯಾವ ರೀತಿಯ ಲಕ್ಷಣಗಳು ಇರಬಹುದು ಅಂತ ಹೇಳ್ತೀರಿ ಗುರುಜಿ? ಸರ್ಪದೋಷ, ನಾಗದೋಷ ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ನಾವೀಗ ನಮ್ಮ ಅನುಭವದಲ್ಲೇ ನೋಡಿದ್ರೆ ಒಂದು 30 ವರ್ಷ ಹಿಂದಕ್ಕೆ ಹೋಗೋಣ, ಕೇಳಿರಲಿಲ್ಲ ಯಾರು. ಇಷ್ಟು ಭರಾಟೆ ಇರಲಿಲ್ಲ, ಸರ್ಪದೋಷದ ಭರಾಟೆ ಇರಲಿಲ್ಲ. ಮನೆಯಲ್ಲಿ ಸುಮಾರು ಜನ ಈ ಕಾರ್ಯಕ್ರಮ ನೋಡಿದವರು ಒಂದು 50 ವರ್ಷ ಮೇಲ್ಪಟ್ಟವರೆಲ್ಲ ಹೌದು ಅಂತ ತಲೆ ಗುಣಕ್ಕೆ ಹಾಕ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಇದು ಹೆಚ್ಚಿತು, ಸರ್ಪದೋಷ, ನಾಗದೋಷ. ಅದಕ್ಕೆ ನಾನಾ ಕಾರಣಗಳ ಬಗ್ಗೆ ಹೋದ್ಬೇಡ, ವಾಪಸ್ ಸರ್ಪದೋಷಕ್ಕೆ ಬರೋಣ. ಸರ್ಪ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಹಾವು, ಅದು ವಿಶೇಷವಾಗಿ ನಾಗರ ಹಾವು, ಸ್ಪೆಕ್ಟಕಲ್ ಕೋಬ್ರಾ ಅಂತ ಏನು ಹೇಳ್ತೀವಲ್ಲ ನಮ್ಮ ಭಾರತ ದೇಶದಲ್ಲಿ ಸಿಗ್ತಕ್ಕಂಥ ಒಂದು ನಾಗಪ್ಪ, ಹೆಡೆ ಎತ್ಕೊಂಡು ಹಿಂಗಿರುತ್ತೆ. ಅದನ್ನು ಸಾಯಿಸಿದ್ರೆ, ಅದನ್ನೇನಾದರೂ ತೊಂದರೆ ಮಾಡಿದ್ರೆ ದೋಷ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಸರ್ಪ, ಸರ್ಪಾಂಡ, ಸರ್ಪಶಿಶು, ಭರ್ಸನ, ತಾಡನ, ಧಾರಣ, ವಿಷವಿಕ್ರಯ, ವಲ್ಮೀಕ, ಗೃಹ, ಗೋಪುರಾದಿ ನಾಶಾಹ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸರ್ಪ ಹಾವನ್ನು ಸಾಯಿಸುವುದು, ಸರ್ಪಾಂಡ ಅಂದರೆ ಹಾವಿನ ಮೊಟ್ಟೆಯನ್ನು ಒಡೆದಾಕುವುದು, ಸರ್ಪ ಶಿಶು ಚಿಕ್ಕ ಪುಟ್ಟ ಇರತಕ್ಕಂತಹ ಮಿಡಿನಾಗರಗಳನ್ನು ಸಾಯಿಸ್ತಕ್ಕಂಥದ್ದು, ವಲ್ಮೀಕ ಹುತ್ತವನ್ನು ಹೊಡೆದಾಕ್ತಕ್ಕಂಥದ್ದು,
ಮೂಲಭೂತವಾಗಿ ಹುತ್ತದಲ್ಲೇ ಯಾವಾಗಲೂ ಹಾವಿರಲ್ಲ. ಹುತ್ತದ ಥರ ಇರ್ತಕ್ಕಂಥದ್ದು ದೊಗರಿನಲ್ಲೇ ಇರ್ತಕ್ಕಂಥದ್ದು, ಅದನ್ನು ಹಾಳು ಮಾಡ್ತಕ್ಕಂಥದ್ದು, ಅಥವಾ ಅದರಿಂದ ಜೀವನೋಪಾಯವನ್ನು ನಡೆಸ್ತಕ್ಕಂಥದ್ದು, ತಾಡನ ಅದನ್ನು ಹೊಡೆಯತಕ್ಕಂಥದ್ದು, ವಿಷ ವಿಕ್ರಯ, ಅದರ ವಿಷವನ್ನು ತೆಗೆದುಕೊಂಡು ಮಿಲ್ಕಿಂಗ್ ಅಂತೀವಲ್ಲ ನಾವು, ಅದನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಆದರೂ ವಾಸ ಮಾಡ್ತಕ್ಕಂತಹ ನಿವಾಸ ಸ್ಥಾನಗಳಿಗೆ ಅಪಚಾರವನ್ನು ಮಾಡಿದರೆ ಅದಕ್ಕೆ ಸರ್ಪದೋಷ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಹೇಳುತ್ತಿದ್ದು. ಅಂದರೆ ಮುಖ್ಯವಾಗಿ ಕಾಳಜಿ ಏನು ಈ ಪ್ರಶ್ನೆ ಹಿಂದಿದ್ದು ನನಗೆ ಅರ್ಥ ಆಗ್ತದೆ ಅಂದರೆ, ಇತ್ತೀಚಿನ ಎಲ್ಲರಿಗೂ ಸರ್ಪದೋಷ ಅಂಥೇಳಿ ಸ್ವಲ್ಪ ಪ್ರಚಾರ ಇರ್ತಕ್ಕಂಥದ್ದು, ಪರಿಹಾರವನ್ನು ಮಾಡ್ತಕ್ಕಂಥದ್ದು ಇದೆ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದೀರಾ ಅಂತ ಅನ್ಕೋತಿದ್ದೀನಿ. ಜಾತಕವನ್ನು ಇಟ್ಟುಕೊಂಡು ನೋಡಿದಾಗ ಒಬ್ಬರದು ಮೂಲಭೂತ ಜನ್ಮ ಜಾತಕವನ್ನು ನೋಡಿದಾಗ ಅಲ್ಲಿ ಸರ್ಪದೋಷದ ಪ್ರತಿಪಾದನೆ ಇರೋದು, ಅದು ಪರಾಶರ ಹೋರ ಆಗಿರಬಹುದು ಅಥವಾ ವರಾಹಮಿಹಿರ ಹೋರಾಶಾಸ್ತ್ರ ಆಗಿರ್ಬೋದು, ಅದಕ್ಕೆ ರುದ್ರ ದಶಾಧ್ಯಾಯ ಅದಕ್ಕೆ ಏನೋ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂತಹದ್ದಾಗ್ಬೋದು, ಫಲದೀಪಿಕ ಆಗಬಹುದು, ಯವನ ಜಾತಕ ಆಗಿರಬಹುದು, ಚಮತ್ಕಾರ ಚಿಂತಾಮಣಿ ಆಗಿರಬಹುದು, ಅಥವಾ ಜಾತಕ ತತ್ವ ಆಗಿರಬಹುದು, ಯಾವುದೇ ಇತರ ಜಾತಕ ಫಲದೀಪಿಕ ಆಗಿರಬಹುದು, ಜಾತಕ ಫಲ ಸಾರೋದ್ಧಾರ ಆಗಿರಬಹುದು, ಸಾರಾವಳಿ ಆಗಿರಬಹುದು, ಇಂತಹ ಗ್ರಂಥಗಳಲ್ಲಿ ಎಲ್ಲಿ ನೋಡಿದಾಗ ಸರ್ಪದೋಷ ಒಂದು ವಿಚಾರಕ್ಕೆ ಮಾತ್ರ ನಮಗೆ ದೃಷ್ಟಿಗೋಚರವಾಗುತ್ತೆ. ಮಕ್ಕಳಾಗದೇ ಇರುವುದಕ್ಕೆ ಮಾತ್ರ, ಅಥವಾ ಮಕ್ಕಳಾಗಾಗಿ ಹೋಗ್ತಿರ್ತಾರೆ. ಆ ಎರಡು ಅಂದರೆ ಇದು ಒಂದು ಅಷ್ಟಕ್ಕೆ ಮಾತ್ರ ಆ ಚೌಕಟ್ಟು. ಮಕ್ಕಳು ಯಾಕಾಗಲಿಲ್ಲ ಅಥವಾ ಮಕ್ಕಳು ಹುಟ್ಟಿ ಸಾಯ್ತಾ ಇದ್ದೇವೆ ಏನಕ್ಕೆ ಎಂದಾಗ ಮಾತ್ರ ಸರ್ಪದೋಷಾತ್ ಸುತಕ್ಷಯ ಯೋಗ ಅಂತಲೇ ಒಂದಿದೆ. ಸರ್ಪದೋಷದಿಂದ ಮಕ್ಕಳು ಹುಟ್ಟಿ ಸಾಯುವುದು ಅಥವಾ ಮಕ್ಕಳಾಗದೇ ಇರುವ ಯೋಗ ಅಂತ ಬಹಳ ಸುಸ್ಪಷ್ಟವಾಗಿ ಉಲ್ಲೇಖ ಇದೆ. ಬಿಟ್ಟರೆ ಸರ್ಪದೋಷಾತ್ ವಿವಾಹ ವಿಳಂಬ ಯೋಗ ಇಲ್ಲ, ಸರ್ಪದೋಷಾತ್ ವ್ಯಾಪಾರ ನಷ್ಟ ಯೋಗ ಇಲ್ಲ, ಸರ್ಪದೋಷಾತ್ ರೋಗ ಯೋಗ ಇಲ್ಲ, ಎಲ್ಲೂ ಹೇಳಿಲ್ಲ. ಇದು ಎಲ್ಲಿ ಉಲ್ಲೇಖ ಬರುತ್ತೆ ಅಂತಂದರೆ, ಯಾರೋ ಏನೋ ತೊಂದರೆ ಆದಾಗ ಒಬ್ಬರು ಜ್ಯೋತಿಷ್ಕರು ದೈವಜ್ಞರ ಹತ್ರ ಹೋದಾಗ ಪ್ರಶ್ನಶಾಸ್ತ್ರದಲ್ಲಿ ಮುಖಾಂತರ ನೋಡಿದಾಗ ಅಲ್ಲಿ ನಮಗೆ ಅದಕ್ಕೆ ಲಕ್ಷಣಗಳು, ಅದಕ್ಕೆ ಕೆಲವು ಶಾಸ್ತ್ರದಲ್ಲಿ ಬಹಳ ಸುಸ್ಪಷ್ಟವಾದಂತಹ ಒಂದು ಅಫರಿಸಮ್ಸ್ ಅಂದರೆ ಸೂತ್ರಗಳಿದೆ. ಜೀವಸ್ಸನ್ ಬಾಧಕೇಶೋ ವ್ಯಯಮೃತಿರಿಪುಗೋ ಯದ್ಯಹೇ ಕೇಂದ್ರ ಸಂಸ್ಥಃ ಸರ್ಪಾಣಾಂ ಉತ್ತಮಾನಾಂ ಬಾಧಾವಾಚ್ಯ ಇತ್ಯಾದಿಗಳು ಶ್ಲೋಕಗಳು. ಅಂದರೆ ಅವರು ಬಂದಾಗ ನಾವು ಪ್ರಶ್ನೆ ಅಂತ ನೋಡಿದಾಗ ರಾಶಿ ನೋಡೋದು ಅಂತ ಕರೀತಾರೆ, ಅದಕ್ಕೆ ಜ್ಯೋತಿಷ್ಯ ತಿಳಿದವರು. ಅದು ನೋಡಿದಾಗ 12ರಲ್ಲಿ ಒಂದು ಅವಕಾಶ ಅಷ್ಟೇ ಅದಕ್ಕೆ. ನಿಮಗೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನೋಡಿದಾಗ ಪ್ರಾಬಬಿಲಿಟಿ, ಥಿಯರಿ ಆಫ್ ಪ್ರಾಬಬಿಲಿಟಿ ಪ್ರಕಾರ 12ರಲ್ಲಿ ಒಂದು ಸರ್ಪದೋಷ ಹೇಳುತ್ತೆ. ಆ ಥರ ಸರ್ಪದೋಷ ಇದ್ದರೆ ಅದೇನಕ್ಕೆ ಕುರಿತು ಪ್ರಶ್ನೆ ಮಾಡಿರ್ತಾರೋ ಅದರಿಂದ ಸಂಭವಿಸುತ್ತೆ ಅಂತ ಹೇಳಿ ಇರ್ತಕ್ಕಂತಹ ಉಲ್ಲೇಖ ಪ್ರಶ್ನ ಮಾರ್ಗ, ಪ್ರಶ್ನೆ ಚಿಂತಾಮಣಿ, ಭಟ್ಟೋತ್ಪಲಾಧ್ಯಾಯ ಅಂತೆಲ್ಲ ಬರುತ್ತೆ. ಅದರಲ್ಲಿ ಸ್ವಲ್ಪ ಅಲ್ಲಲ್ಲ ಉಲ್ಲೇಖಗಳು ಇದೆ. ಈ ಸರ್ಪದೋಷ ಅಂತಕ್ಕಂಥದ್ದು ನನ್ನ ಕಣ್ಣು ತೆರೆಸಿದ್ದು ಯಾವಾಗ ಅನ್ನೋದು ಹೇಳ್ತೀನಿ. ನ್ಯೂಜಿಲೆಂಡಿಂದ ಒಬ್ಬರು ನನ್ನನ್ನು ಏನೋ ಕೇಳಲಿಕ್ಕೆ ಬಂದಿತ್ತು. ಹುಟ್ಟಿ ಬೆಳೆದಿದ್ದಲ್ಲ ವ್ಯಕ್ತಿ, ಆತನಿಗೆ ಸರ್ಪದೋಷ ಇದೆ, ಏನು ಮಾಡೋದು? ಯಾಕಿರಬಾರ್ದು ಅಂತೀರೇನು? ಯಾಕಿರಬಾರ್ದು ಅಂದರೆ ನ್ಯೂಜಿಲೆಂಡಲ್ಲಿ ಹಾವೇ ಇಲ್ಲ, ಆ ದೇಶದಲ್ಲಿ ಒಂದು ಹಾವಿಲ್ಲ, ಹಾವಿಲ್ಲದೆ ಇರೋ ದೇಶ ನ್ಯೂಜಿಲೆಂಡು. ನನಗೆ ಅವತ್ತು ತಲೆ ಕೆಟ್ಟು, ಅದು ಹೇಗೆ ಸರ್ಪದೋಷ ಬಂತು? ಸರ್ಪವೇ ಇಲ್ಲ, ಹೊಡೆದಿಲ್ಲ. ಸರ್ಪಾಂಡ, ಸರ್ಪ ಶಿಶು ಬಂಧನ, ತಾಡನ, ವಿಷವಿಕ್ರಯ, ಗೃಹ ಗೋಪುರ, ವಲ್ಮೀಕಾದಿ ನಾಶ ಏನೂ ಇಲ್ಲ. ಈ ಮನುಷ್ಯನಿಗೆ ಸರ್ಪದೋಷ ಎಲ್ಲಿ ಬಂತು ಅಂತ ನಾ ಹೇಳ್ತಾ ಇರೋದು ಒಂದು 35 ವರ್ಷದ ಹಿಂದಿನ ಕತೆ. ಬಹಳ ತಲೆ ಕೆಡಿಸ್ಕೊಂಡ ನಂತರದಲ್ಲಿ ಅವಾಗ ಏನು ಹೇಳಲಿಲ್ಲ ಅವರಿಗೆ. ನಾನು ತಿಳಿಸ್ತೀನಿ ಅಂತ ಹೇಳಿ ಕಳಿಸಿ ಒಂದು 6 ತಿಂಗಳು ಹಿಡಿಸ್ತು. ನಮ್ಮ ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾಯಿತು. ಸರ್ಪದೋಷ ಅಂದರೆ ಏನು ಅಂತ ನಾವು ನೋಡಿದರೆ ವೀಕ್ಷಕರಿಗೆಲ್ಲ ಮತ್ತೊಂದು ಆಘಾತಕಾರಿಯಾಗಿರೋ ವಿಚಾರ. ಪಾಪ ಸರ್ಪದೋಷ ಅಂತಂದರೆ ಅನುವಂಶಿಕವಾಗಿ ಬರ್ತಕ್ಕಂತಹ ಕರ್ಮದ ಫಲ. ಈಸ್ ನಥಿಂಗ್ ಬಟ್ ಹೆರಿಡಿಟರಿ ಕಾಂಜನೈಟಲ್ ಡಿಸಾರ್ಡರ್ಸ್. ಇದಕ್ಕೆ ಸರ್ಪದೋಷ ಅಂತ ಹೆಸರು. ಸರ್ಪದ ಪಾತ್ರ ಇಲ್ಲ ಅಂತ ಹೇಳ್ತೀರಿ ಗುರು? ಸರ್ಪದ ಪಾತ್ರ ಇದೆ. ಅದು ಎಷ್ಟಿದೆ ಅಂತಂದರೆ ಟಿಪ್ ಆಫ್ ಅನ್ ಐಸ್ಬರ್ಗ್. ಆನೆಯ ಬಾಲ ಥರ. ಆನೆ ದೊಡ್ಡದಿದೆ, ಬಾಲಾನ ಇಟ್ಕೊಂಡು ಜಗ್ತಾ ಇದ್ದೀವಿ ನಾವು. ಬಾಲಾನೇ ಆನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಮುಂದೆ ಅಷ್ಟು ದೊಡ್ಡದಿದೆ, ಇನ್ನು 4 ಕಾಲು, ದೊಡ್ಡ ಗಂಡಸ್ಥಳ, ಅದಕ್ಕೆ 2 ದಂತ, 2 ಚಾಮ್ರದಂತ ಕಿವಿ, ಅದಕ್ಕೊಂದು ಸೊಂಡ್ಲು ಎಲ್ಲ ಇದೆ. ಅದಕ್ಕೆ ನಾವು ಬಾಲದಲ್ಲಿ ಕೂತಿದ್ದೀವಿ. ಆ ಬಾಲವು ಇನ್ಸಿಡೆಂಟ್ಲಿ ನೋಡೋದಕ್ಕೆ ಸರ್ಪದ ಥರನೇ ಇರುತ್ತದೆ. ಈ ಸರ್ಪ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ನಿಜವಾದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ
ದೇಹದ ರಚನೆಗೂ ಗ್ರಹಗಳಿಗೂ ದೋಷಗಳಿಗೂ ಅವಿನಾಭಾವ ಸಂಬಂಧ ಇದೆ. ಈಗ ನಮ್ಮ ಬೆನ್ಮೂಳೆ ಇದೆಯಲ್ಲ, ಕಶೇರುಕ, ಆ ಮೇರುದಂಡವನ್ನು ನೀವು ತೆಗೆದು ಪಕ್ಕದಿಂದ ಡಿಸೆಕ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಅದೊಂದು ಹಾವು ಥರನೇ ಕಾಣುತ್ತೆ. ಅದಕ್ಕೊಂದು ಬಾಲ ಇದೆ, ಅದಕ್ಕೊಂದು ಹೆಡೆ ಇದೆ. ನಮ್ಮ ಬೆನ್ನೆಲುಬಲ್ಲೇ ಇದೆ ಇದು. ಅದಕ್ಕೆ ಟೈಲ್ ಬೋನ್ ಅಂತಲೇ ಹೆಸರು. ಜಾಸ್ತಿ ಕೂತು ಕೆಲಸ ಮಾಡಿದವ್ರಿಗೆ ಟೈಲ್ ಬೋನ್ ನೋವು ಬರುತ್ತೆ ಅವರಿಗೆ. ಅಲ್ಲಿಂದ ಹೆಡೆ ಇಲ್ಲಿಗಿದೆ. ಸಂಗೀತ ಶಾಸ್ತ್ರದಲ್ಲೂ ಅದುಂಟು, ಅದೇ ವೀಣೆ. ಈ ಮೇರುದಂಡಕ್ಕೂ ಸಂಗೀತ ಶಾಸ್ತ್ರದಲ್ಲಿ ನುಡಿಸ್ತಕ್ಕಂತಹ ವೀಣೆಗೂ ಅಲ್ಲೂ ಒಂದು ಬಾಲ, ಅಲ್ಲೇ ಒಂದು ಹೆಡೆ ಇರುತ್ತೆ. ನೀವು ನೋಡಿದ್ರೆ ಇದು ಎಲ್ಲ ಒಂದು ಓತಪ್ರೋತ ಒಂದಕ್ಕೊಂದು ಸೇರಿಕೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದು ರಕ್ತಂಗಿರಿ ಇವರೆಲ್ಲನೂ. ಈ ಥರ ಆನುವಂಶಿಕವಾಗಿ ಹೆರಿಡಿಟ್ರಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಜೆನೆಟಿಕ್ಸ್ ಭಾಷೆಯಲ್ಲಿ ಈಗ ಅದನ್ನು ಹೇಳಬೇಕಲ್ಲ ನಮ್ಮ ವೀಕ್ಷಕರಿಲ್ಲ, ಅದು ಸ್ಪಂದಿಸೋದಿಲ್ಲ ಈಗಿನ ಕಾಲದಲ್ಲಿ. ಅದೆಂಗೋ ಅಂದುಬಿಡ್ತಾರೆ. ಅಟಾವಿಸಮ್ ಅಂತ ಹೇಳ್ತಾರೆ ಹೆಸರು. ಅದೇನು ಅಂತಂದರೆ ರಿವರ್ಷನ್ ಟು ಆ್ಯನ್ಸೆಸ್ಟ್ರಲ್ ಟೈಪ್ ಅಂತ. ಈಗ ಏನಾಗೋಗುತ್ತೆ, ನನ್ನ ನೋಡಿದವ್ರು ನಮ್ಮ ಕುಟುಂಬದಲ್ಲೇ ಸುಮಾರು ಜನ ಹೇಳಿದ್ದಾರೆ, ಎಲ್ಲ ನಿಮ್ಮ ತಾತನ ಥರ ನೀನು, ಎಲ್ಲ ನಿಮ್ಮ ತಾತನ ಥರ ಅಂತ ಹಲವಾರು ವಿಚಾರಗಳಲ್ಲಿ. ಅಥವಾ ನಮ್ಮ ಮುತ್ತಾತನ ಥರ, ಅವ್ರಿಗೂ ಅಷ್ಟೇ ವಿದ್ಯೆ ಇತ್ತು, ಭಾಳ ಬುದ್ಧಿವಂತರಿದ್ದರು. ಅದೇನಂತಂದರೆ 17ನೇ ಶತಮಾನದಲ್ಲಿ ಯಾರೊಬ್ರು ಇರ್ತಾರೆ, 20ನೇ ಶತಮಾನದಲ್ಲಿ ಒಂದು ಮಗು ಹುಟ್ಟುತ್ತೆ, ಇದು ಇದ್ದಕ್ಕಿದ್ದಂಗೆ ಇಷ್ಟು ತಿಳುವಳಿಕೆ ಇದಕ್ಕಿರುತ್ತೆ. ಇದು ಹೆರಿಡಿಟ್ರಿಯಲ್ಲಿ ಪಾಸಾಗಿರುತ್ತೆ, ಇದು ಆನುವಂಶಿಕವಾಗಿ ಬಂದಿರುತ್ತೆ. ಇದಕ್ಕೆ ಅಟಾವಿಸಮ್, ರಿವರ್ಷನ್ ಟು ಆ್ಯನ್ಸೆಸ್ಟ್ರಲ್ ಟೈಪು. ತಾತ ಮುತ್ತಾತ ಮರಿತಾತಂದ್ರ ಥರ ಆಗುವ ಒಂದು ಸಾಧ್ಯತೆ ಇರುತ್ತೆ. ಆ ಥರ ಆದಾಗ ಏನಾಗುತ್ತೆ ಅಂದರೆ, ಈ ವಿದ್ಯೆ ಜೊತೆಗೆ, ರೂಪದ ಜೊತೆಗೆ, ಬಣ್ಣದ ಜೊತೆಗೆ, ಅವರ ಹಾವುಭಾವದ ಜೊತೆಗೆ ಅವ್ರಿಗಿರೋ ದೋಷನೂ ಬಂದು ಕುಕ್ಕರಿಸುತ್ತೆ. ಈಗ ತಂದೆ ಆಸ್ತಿ ಬೇಕು, ತಂದೆ ಮಾಡಿರೋ 2 ಸಾಲ ಇರುತ್ತೆ, ಅದು ಬೇಡವೇನು, ಬರಲ್ವೇನದು? ಅದೇ ಥರ ಅಯ್ಯೋ ನಮ್ಮ ತಾತ ಮಾಡಿದ್ದು ನಾವು ಯಾಕೆ ಅನುಭವಿಸ್ಬೇಕು ಸ್ವಾಮಿ ಅಂತಲೇ ಹೇಳ್ತೇನೆ. ಒಂದು ಕೆಲಸ ಮಾಡಿ ನಿಮ್ಮ ತಾತನ ಆಸ್ತಿ ಎಲ್ಲ ಅನಾಥಾಶ್ರಮ ಬರ್ಕೊಟ್ಬಿಡಿ, ದೋಷನೂ ಹೋಗುತ್ತೆ ಅಂತ ಹೇಳ್ತೀವಿ. ಎರಡನೇದು ಅಷ್ಟು ಬರ್ಕೊಟ್ರು ಹೋಗುತ್ತೇನೋ? ಹೋಗಲ್ಲ. ಯಾಕೆಂದರೆ ನಮ್ಮ ಮರಿತಾತ ಇದ್ದಿದ್ದಕ್ಕೆ ನನಗೆ ಇವತ್ತು ಈ ದೇಹ ಇರೋದು ಅಲ್ವೇ. ನಮ್ಮ ಮರಿತಾತ ಇದ್ದರು, ಅದಾದಮೇಲೆ ನಮ್ಮ ತಾತ ಇದ್ದರು, ಅದಾದಮೇಲೆ ನಮ್ಮ ತಂದೆಯವರಿದ್ದರು, ನಮ್ಮ ತಂದೆಯವರು ನಮ್ಮ ತಾಯಿಯವರು ಇದ್ದಿದ್ದಕ್ಕೆ ಈ ದೇಹ ಇದೆ. ಎಲ್ಲಿವರೆಗೂ ದೇಹ ಇರುತ್ತೋ ಅಲ್ಲಿವರೆಗೂ ಇದು ನಿಮ್ಮನ್ನು ಬಿಡುವುದಿಲ್ಲ. ಅದನ್ನು ನಾವು ಸರಿ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗಳು ಮಾಡೋದಕ್ಕೆ ಸರ್ಪಶಾಂತಿ ಅಂತ ಹೆಸರು. ಸರ್ಪಶಾಂತಿ ಅವರಿಗೆ ಅಷ್ಟವಂಶ ನವನಾಗಾಹ ಅಂತ ಹೇಳ್ತಾರೆ. ಅವರು 8 ವಂಶಗಳಿವೆ ನಾಗರಲ್ಲಿ. ಅದರಲ್ಲಿ 9 ನಾಗ ಇರ್ತಾರೆ. ಅನಂತಂ ವಾಸಿಕಂ ಚೈವ ತಕ್ಷೌ ಕರ್ಕೋಟಕೋತದ ಪದ್ಮಂ ಚೈವ ಮಹಾಪದ್ಮಂ ಶಂಕಂಚ ಗುಳಿಕಂತತ ಏತಾನ್ ಪುತ್ರಾನ್ ಮಹಾಭಾಗಾನ್ ಶೇಷಾದೀನ್ ಪುತ್ರದಾನ್ ಶುಭಾನ್. ಈ 9 ನಾಗರು ಇರ್ತಾರೆ. ಈ 9 ನಾಗರಲ್ಲಿ ನಾವು ಪ್ರಶ್ನೆಯನ್ನು, ಜಾತಕವನ್ನು ನೋಡಿದಾಗ ಯಾವ ನಾಗನ ದೋಷ ಇದೆ ಅಂತ ಕಂಡುಹಿಡಬೇಕು. ಮೊದಲನೇದಾಗಿ ಜ್ವರ ಇದೆ, ಏನು ಜ್ವರ ಅದು? ಅದೇನು ಜ್ವರ? ಅದು ಟೈಫಾಯ್ಡ್ ಜ್ವರವೇ, ನಿಮೋನಿಯಾ ಜ್ವರವೇ, ಅಥವಾ ಸುಮ್ಮನೆ ಜ್ವರವೇ? ಏನದು? ಎಲ್ಲದಕ್ಕೂ ಈಗ ಹೇಳಿದಂಗೆ ಡೋಲೋ 650 ಕೊಡಲಿಕ್ಕೆ ಆಗಲ್ಲ. ಎಲ್ಲ ಅದೇ ತಾನೆ ಈಗ ಎಲ್ಲ ಕಡೆ ನೋಡ್ತಾ ಇರೋದು. ಆ ಥರ ಆಗೋದಿಲ್ಲ. ಮೊದಲನೆಯದು ಆ ಸರ್ಪದೋಷ ಅಂದರೆ ಮೊದಲನೇದು ಏನು ಅನ್ನೋ ತಿಳ್ಕೊಬೇಕಾದ್ರೆ ಆನುವಂಶಿಕವಾಗಿ ನಿಮಗೆ ಬಂದಿರತಕ್ಕಂತಹದ್ದು ಏನು. ಅದು ಕೆಲವಾಗಿರುತ್ತೆ, ಬಂದಿರುತ್ತೆ, ಬಟ್ ಹೊರಹೊಮ್ಮಿರಲ್ಲ. ಕಾಣುತ್ತೆ ದೋಷ, ಬಟ್ ಅನುಭವಕ್ಕೆ ಬರಲ್ಲ. ಅದೇನು ಕಾರಣ ಅಂತಂದರೆ ಅದಕ್ಕೇನು ನೀವು ಮಾಡೋ ಅವಶ್ಯಕತೆ ಇಲ್ಲ. ಅದೇ ಹೆಂಗೆ ಅಂದರೆ, ಈಗ ವೈದ್ಯಶಾಸ್ತ್ರ ಒಂದು ಹೇಳುತ್ತೆ, ಎಲ್ಲರಿಗೂ ಇದು ಪ್ರಚಲಿತವಾಗಿದೆ, ಆನ್ಲೈನ್ ನೋಡ್ಬೋದು. ಕ್ಯಾನ್ಸರ್ ಸೆಲ್ಸು 100ರಲ್ಲಿ 95 ಜನಕ್ಕೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಕ್ಯಾನ್ಸರ್ ಸೆಲ್ಸು ಇದ್ದರೂ ಅವ್ರಿಗೆ ಯಾಕೆ ಕ್ಯಾನ್ಸರ್ ಬರೋದಿಲ್ಲ ಅಂತಂದರೆ, ಕ್ಯಾನ್ಸರ್ ಸೆಲ್ಸು ಹೊರಹೊಮ್ಮಲಿಕ್ಕೆ, ಕ್ಯಾನ್ಸರ್ ಅಂತ ನಿರ್ಣಯ ಆಗಲಿಕ್ಕೆ ಒಬ್ಬ ವ್ಯಕ್ತಿಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಅವನು. ವಾತಾವರಣ, ಅವನು ಇರೋ ಜಾಗ ಆಗಿರಬಹುದು, ಅವನು ತಿನ್ನೋದಾಗಿರ್ಬೋದು, ಆಹಾರ ವಿಹಾರ ಆಗಿರಬಹುದು, ಚಿಂತನೆ ಇರಬಹುದು, ಅದು ಹೊರಗೆ ಬರುತ್ತೆ. ಅದೇ ಥರದಲ್ಲಿ ಆನುವಂಶಿಕವಾಗಿ ಬಂದಿರತಕ್ಕಂತಹ ದೋಷ ಅಂದರೆ ಸರ್ಪದೋಷ ಸುಮಾರು ಜನರಲ್ಲಿ ಇರುತ್ತೆ. ಆದರೆ ಹೊರಹೊಮ್ಮೋದು ಯಾವಾಗ? ಯಾವುದೋ ಒಂದು ಎಡವಟ್ಟು ಕೆಲಸವನ್ನು ಮಾಡಿದಾಗ. ಆವಾಗ ಏನಾಗುತ್ತೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಪ್ರಾರಬ್ಧ ಅಂತ ಹೇಳಿದ್ನಲ್ಲ, ಅದು ಹೊರಹೊಮ್ಮುತ್ತೆ. ಅದೇ ಥರ ನೋಡಿದಾಗ ಏನಾಗುತ್ತೆ ಅಂದರೆ, ಅದು ಚರ್ಮರೋಗವಾಗಿ ಆಗಬಹುದು, ಮಕ್ಕಳಿಲ್ಲದೇ ಇರುವಿಕೆ ಆಗಬಹುದು. ವೈದ್ಯಕೀಯ ಪ್ರಕಾರವಾಗಿ ದೈಹಿಕವಾದ ಯಾವುದೇ ನ್ಯೂನತೆಗಳು ಇಲ್ಲದೇ ಇರುವವರೆಗೂ ಮಕ್ಕಳಾಗದೇ ಇರೋದು ನಾನೇ ನೋಡಿದ್ದೀನಿ.
ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೂಜೆ ಪುನಸ್ಕಾರ ಶಾಂತಿಗಳಾದ ಮೇಲೆ ಅವ್ರಿಗೆ ಮಕ್ಕಳಾಗಿರೋದನ್ನು ನೋಡಿದ್ದೀನಿ. ಡಾಕ್ಟ್ರಸನ್ನೇ ನೋಡಿದ್ದೀನಿ ನನ್ನ ಶಿಷ್ಯ ವರ್ಗದಲ್ಲಿ. ಪರಿಚಯ ಮಾಡಿಸ್ತೀನಿ ಬಂದ್ರೆ ನಿಮಗೂ ಕೂಡ. ಇವತ್ತಿಗೂ ಮೆಡಿಕಲ್ ರಿಪೋರ್ಟಲ್ಲಿ ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಅನ್ನುವಂಥದ್ದೇ ಇರುತ್ತೆ ಗುರುಜಿ. ಆ ಥರದವ್ರಿಗೂ ಮಕ್ಕಳಾಗಿದೆ. ಆಮೇಲೆ ಮೆಡಿಕಲಿ ಅನ್ಫಿಟ್ ಅಂತ ಇರುವವರಿಗೂ ಕೂಡ ಮಕ್ಕಳಾಗಿರೋದುಂಟು. ನನ್ನಿಂದ ಅಲ್ಲ, ದೇವತಾ ದಯೆಯಿಂದ ಆ ರೀತಿಯಾಗಿ ಮಕ್ಕಳಾಗದೇ ಇರಬಹುದು. ಮೂರನೆಯದು ಮಾನಸಿಕವಾದ ತೊಳಲಾಟಗಳು, ಬಳಲಾಟಗಳಾಗಿರಬಹುದು. ನಾಲ್ಕನೆಯದು ಆ ನಾಗರಾಜ ಅಷ್ಟೋತ್ತರದಲ್ಲಿ ಹೇಳ್ತಾರೆ, ನಿಧಿ ರಕ್ಷಣ ಸಂಸಕ್ತಾಯ ನಮಃ, ನಿಧಿ ಸ್ವಾಧೀನ ಕಾರಕಾಯ ನಮಃ. ನಿಧಿಯನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ನಿಧಿಯನ್ನು ನಮಗೆ ಒದಗಿಸಿ ಹೇಳ್ತಾರಲ್ಲ, ಸರ್ಪಗಾವಲಿದೆ ಆ ನಿಧಿಗೆ ಅಂತ ಹಳ್ಳಿ ಕಡೆ ಕೇಳಿರ್ತೀರಿ ನೀವು. ಅಂದರೆ ನಿಧಿ ಅಂತಂದರೆ ಏನು ಅಂತಂದರೆ, ಎಲ್ಲೋ ಯಾರೋ ಹೂತಿಟ್ರು ತಾತ್ಮುತಾತ ನಿಮಗೊಂದು 5 ಕೊಡಪಾನ ನಿಮಗೆ ಬಂಗಾರ ಬೆಳ್ಳಿ ಸಿಗುತ್ತೆ ಅಂತಲ್ಲ. ನಿಮ್ಮ ಅದೃಷ್ಟದ ಒಂದು ಯಾವುದೋ ಗಂಟು ಇದೆ, ಅದಕ್ಕಿದು ಪ್ರತಿಬಂಧಕ, ಅದಕ್ಕೆ ಅಡ್ಡವಾಗಿ ಕೂತಿದೆ. ಈ ದೋಷ ಹೋಯಿತು ಅಂದರೆ ಅದೃಷ್ಟ ನಿಮಗೆ ಒಲಿಯುತ್ತೆ ಅಂತ ಅಷ್ಟೆ. ಅಂದರೆ ಯಾವುದೋ ಮರ್ತೋಗಿರ್ತೀರಿ, ಯಾವುದೋ ಒಂದು ನಿಮಗೆ ಬುದ್ಧಿಮತ್ತೆ ನಿಮ್ಮದು ನಿಂತೋಗಿರುತ್ತೆ, ಅಥವಾ ನಿಮಗೆ ಬುದ್ಧಿಮತ್ತೆ ಯೋಗ್ಯತೆ ಅರ್ಹತೆಗಳಿದ್ದಾಗಲೂ ನೀವು ಕಣ್ಣಿಗೆ ಬಿದ್ದಿರೋದಿಲ್ಲ. ಇದೆಲ್ಲ ಮಾಡಿದ ನಂತರ ಅಂತಹ ಒಂದು ಸನ್ನಿವೇಶ ಒದಗಿ ಅವರು ನಿಮ್ಮನ್ನು ಪರಾಮರ್ಶಿಸಿ ನಿಮಗೆ ಅಂತಹ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ಅಷ್ಟೇ ಇದರ ಅರ್ಥ. ಇದು ಯಾವುದೋ ಒಂದು ಮ್ಯಾಜಿಕ್ ವ್ಯಾಂಡ್ ಅಲ್ಲ, ಹಿಂಗೆ ಅಂದ ತಕ್ಷಣ ಮಂತ್ರ ಅಂದ ತಕ್ಷಣ ಅದು ಆಗ್ತಕ್ಕಂಥದ್ದಲ್ಲ. ಬಹಳ ಶ್ರದ್ಧೆ ವಿಶ್ವಾಸ ಇದಕ್ಕೆ ತಳಹದಿ ಇದಕ್ಕೆ. ಅದೇ ರೀತಿ ಗುರುಜಿ, ಅಂದರೆ ಸರ್ಪದೋಷದ ಪರಿಹಾರ ಅಂತ ಬಂದಾಗ ಇವತ್ತಿನ ದಿನಗಳಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ನೋಡೋದೇ ಹೆಚ್ಚು. ಹಾಗಾದರೆ ಈಗ ತಾವೇ ಹೇಳಿದ ರೀತಿಯಲ್ಲಿ ಒಬ್ಬ ವೈದ್ಯ ಜ್ವರ ಯಾವುದು ಅಂತ ಕರೆಕ್ಟಾಗಿ ಡಯಾಗ್ನೋಸ್ ಮಾಡದೆ ಟ್ರೀಟ್ಮೆಂಟ್ ಕೊಟ್ಟ ರೀತಿಯಲ್ಲಿ ಸರ್ಪದೋಷದ ಪರಿಹಾರ ಅಂತ ಯಾವ ನಾಗದೋಷ ಅನ್ನುವಂಥದ್ದು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದಾಗ ಏನಾಗಬಹುದು, ಏನು ಸಾಧ್ಯತೆಗಳು ಈ ರೀತಿ ಒಂದು ಪರಿಹಾರ? ಇಲ್ಲ, ಅದರಿಂದ ಏನೂ ಆಗಲ್ಲ, ಕೆಟ್ಟದಾಗಲ್ಲ. ಯಾಕೆ ಅಂತಂದ್ರೆ ಏನಾಗುತ್ತೆ ಅಂತಂದರೆ, ನಿಮಗೀಗ ಜ್ವರ ಬಂದಿದೆ, ನೀವು ಮೆಡಿಕಲ್ ಸ್ಟೋರ್ ಕೇಳ್ತಾರೆ ಜ್ವರ ಬಂದಿದೆಯಪ್ಪ ಮಾತ್ರೆ ಕೊಡು ಅಂತ. ಅವನು ತೋಚಿದ್ದು ಅವ್ನು ಕೊಡ್ತಾನೆ. ಅವನು ಸ್ವಲ್ಪ ಫಾರ್ಮಸಿ ತಿಳಿದಿರೋನಾದರೆ ಪರವಾಗಿಲ್ಲ, ನೀವು ಗೆದ್ರಿ. ಬಿ ಕಾಂಪ್ಲೆಕ್ಸ್ ಕೊಡ್ಬೋದು, ನುಂಗಿದ್ರೆ ಏನೂ ಆಗೋದಿಲ್ಲ, ಅದರಿಂದ ನಿಮಗೆ ಜ್ವರನೂ ಹೋಗಲ್ಲ, ಆದರೆ ನಿಮ್ಮ ಮೈ ಮೇಲೆ ಕೆಟ್ಟ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಅದಕ್ಕೆ ಬದಲಾಗಿ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟು ಆ ಆ್ಯಂಟಿಬಯೋಟಿಕ್ಗೆ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಆದರೆ ಬಹಳ ತೊಂದರೆ ಆದೀತು. ಯಾಕಂದರೆ ಏನು ಮಟ್ಟಕ್ಕೆ ನಾನೇ ನೋಡಿದ್ದೇನೆ ಅಂತಂದರೆ, ನಾಗರಾಜ ಅಂತ ಹೆಸರಿಟ್ಕೊಂಡ್ರೆ ಸರ್ಪದೋಷ, ನಾಗಮಣಿ ನಿಮಗೆ ಸರ್ಪದೋಷ ನೋಡಿ, ನಿಮ್ಮ ಹೆಸರಲ್ಲೇ ನಾಗ ಇದೆ. ಈ ಮಟ್ಟದ ಒಂದು ಬುದ್ಧಿಮತ್ತೆಯನ್ನು ಮೆರೆದಂತಹ ಪುಣ್ಯಾತ್ಮರು ನಮ್ಮ ಸಮಾಜದಲ್ಲಿದ್ದಾರೆ. ಇದು ಬಹಳ ದೊಡ್ಡ ದುರಂತ, ಇದು ಬಹಳ ದೊಡ್ಡ ದುರಂತ, ಶೋಚನೀಯವಾದಂಥ ಒಂದು ಪರಿಸ್ಥಿತಿ. ನಾಗದೋಷ ಅನ್ನೋದು ಹಾಗಿಲ್ಲ, ಶಾಸ್ತ್ರದ ಆಧಾರ ಬೇಕು. ಈಗ ನಾನು ಬಾಯ್ಬಿಟ್ಟು ನಿಮಗೆ ನಾಗದೋಷ ಇದೆ ಸರ್ಪದೋಷ ಇದೆ ಅಂತ ಹೇಳಬೇಕು ಅಂದರೆ ನನಗೆ ಪುರಾವೇ ಬೇಕು. ನೀವಲ್ಲ, ಇನ್ನು 10 ಜನ ಬಂದು ಕೇಳಿದರೆ ಈ ಒಂದು ಗ್ರಹಕೂಟ ಜ್ಯೋತಿಷದ ಪ್ರಕಾರ ಇತ್ತು ಸ್ವಾಮಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದು ವೇದಾಂಗವಾದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಹೇಳಿರೋದಕ್ಕೆ ಸರ್ಪದೋಷ ಅಂತ ಹೇಳಿದ್ವಿ, ಕೇಳಿ ಇವ್ರಿಗೆ ಇದೇ ಆಗಿರೋದು ಅಂತ ಹೇಳಿದಾಗ ಅವರು ಹೂ ಅಂದಾಗ ಅದು ಹೌದು. ಅದು ಡಯಾಗ್ನೋಸಿಸ್ ಮೊದಲು, ರೋಗ ನಿದಾನ ಕಂಡು ಹಿಡಿದ ನಂತರದಲ್ಲಿ ಅದಕ್ಕೇನು ಔಷಧಿ. ಎಲ್ಲದಕ್ಕೂ ಒಂದೇ ಔಷಧಿ ಅಲ್ಲ. ಈಗ ನಾಗದೋಷ ಅಂದಾಕ್ಷಣಕ್ಕೆ ಎಲ್ಲರೂ ಹೋಗ್ಬಿಟ್ಟು ಒಂದು ನಾಗಬಲಿ ಆಶ್ಲೇಷ ಬಲಿ ಮಾಡಿಸ್ತಕ್ಕಂಥದ್ದು ಹೇಳಿಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ ನಾಗಪಣದಾನ ಅಂತಿದೆ, ಮತ್ತು ನಾಗಾಂಡದಾನ ಅಂತಿದೆ, ಅದಕ್ಕೆ ಡಕ್ಕೆ ಬಲಿ ಅಂತಿದೆ. ಅದಕ್ಕೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗ್ತಕ್ಕಂಥದ್ದು ಏನೋದು, ಸರ್ಪ ನೃತ್ಯಾದಿ ಕಾರ್ಯ ಇರ್ತದೆ, ಡ್ಯಾನ್ಸ್ ಮಾಡಿಸೋದು ಒಂದು ಪರಿಹಾರ. ಆ ದೇವರ ಮುಂದೆ ವಿಶೇಷವಾಗಿ ಭರತನಾಟ್ಯ, ಕೂಚುಪುಡಿ ಇತ್ಯಾದಿ ನಮ್ಮ ಯಾವುದು ಭಾರತೀಯ ನೃತ್ಯದ ಒಂದು ವಿಧಿವಿಧಾನಗಳಿದೆ, ಆ ರೀತಿಯಾಗಿ ಯಕ್ಷಗಾನ ಇತ್ಯಾದಿಗಳನ್ನು ಮಾಡಿಸ್ತಕ್ಕಂತಹ ಒಂದು ಅದಕ್ಕೆ ಒಂದು ಉಂಟು. ಆಮೇಲೆ 4-5ನೇದು ಸಂಗೀತ ಹೇಳುತ್ತೆ, ಈ ಸಂಗೀತ ಈ ಥರ ಹಾಡಿಸು ನೀನು ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂತಹ ರಾಗಗಳನ್ನು ಆಯ್ಕೆ ಮಾಡಿ ದೈವಜ್ಞನಾಗಿರ್ತಕ್ಕಂಥವನು ಆ ರಾಗ ತಿಳಿದಂತಹ ಒಬ್ಬ ಯಾರೋ ಸಂಗೀತಗಾರರಿಂದ ಅವನು ಕರೆಸಿ ಹಾಡಿಸಬೇಕು. ಅದು ಥರದ್ದಿದೆ. ಅದಾದ ಮೇಲೆ ನಿಮಗೆ ನಾಗ ಪ್ರತಿಷ್ಠೆ ಅಂತ ಹೇಳಿ ಮಾಡಿಸ್ತಕ್ಕಂಥದ್ದಿದೆ. ಆಮೇಲೆ ಸರ್ಪ ಸಂಸ್ಕಾರ ಮಾಡ್ತಕ್ಕಂಥದ್ದಿದೆ. ನಾನಾ ವಿಧವಾದಂತಹ ಇದಕ್ಕೆ ಪ್ರಕ್ರಿಯೆಗಳು ಇದೆ. ಆ ಥರ ಮಾಡಿದಾಗ ಮಾತ್ರ ಸರ್ಪದೋಷ ಮೊದಲು ಇದೆ ಅಂತಕ್ಕಂಥದ್ದು ಖಾತ್ರಿ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಆ ಏನು ಮಾಡಬೇಕು ಅಂತಂದ ಪರ್ಯಾಪ್ತವಾಗಿ ಮಾಡಿದಾಗ ಮಾತ್ರ ಸರ್ಪದೋಷ ನಿವೃತ್ತಿ ಆಗುತ್ತೆ, ಅನ್ಯಥಾ ಇಲ್ಲ. ಆದರೆ ಮಿಸುಗಿದ್ರೆ ಎಲ್ಲದಕ್ಕೂ ಸರ್ಪದ ಮೇಲೆ ಒಂದು ಭಾರವನ್ನು ಹಾಕಿ ನಾಗರಾಜನ ಮೇಲೆ ನಾವು ಆ ತಪ್ಪನ್ನು ಹೇರ್ತಕ್ಕಂಥದ್ದು ಬಹಳ ಬಾಲಿಶವೂ ಆಗುತ್ತೆ ಮತ್ತು ಬಹಳ ದೈವ ದ್ರೋಹವೂ ಕೂಡ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇದ್ರ ಜೊತೆಗೆ ಒಂದು ಅಂಜಿಕೆ ಅನ್ನೋದಿರುತ್ತಲ್ಲ ಗುರುಜಿ, ರಾತ್ರಿ ಕನಸಲ್ಲಿ ಹಾವುಗಳು ಬಂದು ಹೆದರಿಸ್ತಾ ಇದ್ದೀವಿ ಅನ್ನೋಂಥದ್ದು, ಅದನ್ನು ಕೂಡ ಸರ್ಪದೋಷ ಅಂತ ಪರಿಗಣಿಸೋದಕ್ಕೆ ಆಗುತ್ತಾ? ಇಲ್ಲ. ಈಗ ಆನೆ ಬಂದರೆ ಆನೆ ದೋಷ ಅಂತೀವಿ, ನಾಯಿ ಬಂದರೆ ನಾಯಿ ದೋಷ ಆಗೋಯ್ತಾಗ ಅಲ್ವಾ? ಅದು ಯಾವುದೋ ಕಾರಣದಿಂದ ಎಲ್ಲೋ ಕೇಳಿದಾಗ ಎಲ್ಲರಿಗೂ ಹಾವು ಅಂದರೆ ಭಯವೇ. ಯಾಕೆಂದರೆ ಹಾವಿನ ಹಿಂದೆ ಇರತಕ್ಕಂತಹ ಕತೆ ವಿಷದ ಹಾವು.
ಅದು ಎಷ್ಟೋ ಒಂದು ಘಟ್ಟದಲ್ಲಿ ಹಾವು ಕಚ್ಚಿದಾಗ ವಿಷಕ್ಕಿಂತ ಗಾಬರಿಗೆ ಮನುಷ್ಯ ಹೋಗಿರ್ತಕ್ಕಂಥದ್ದು ಹೆಚ್ಚು. ಅದೇ ಥರದಲ್ಲೂ ಸರ್ಪದೋಷಕ್ಕೂ ಅಥವಾ ಅಗಾಧವಾದ ತೊಂದರೆಗಳು ಸಂಬಂಧವೇ ಇರೋದಿಲ್ಲ. ಆದ್ದರಿಂದ ಅಷ್ಟು ಹೆದರೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ಮದಲ್ಲಿ ನಾವು ನಿಷ್ಠೆಯನ್ನಿಟ್ಟು ಅದನ್ನು ಸರಿಯಾಗಿ ಮಾಡ್ತಾ ಯಾರಿಗೂ ಕೆಟ್ಟದನ್ನು ಬಯಸ್ದೆ, ಸರ್ಪದೋಷ ಇತ್ತು ಅಂತ ಯಾರೋ ಹೇಳಿದ್ರೆ ಕನಸಲ್ಲಿ ನಿಮಗೆ ನಾಗಪ್ಪ ಬಂದ, ಹೋಗಿ ಯಾವುದಾದ್ರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೋ ನಾಗಪ್ಪನ ದೇವಸ್ಥಾನಕ್ಕೋ ಹೋದ, ಒಂದು 5 ದಿನ 6 ದಿನ ಒಂದು ವಾರ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಅನನ್ಯವಾದ ಪ್ರಾರ್ಥನೆ ಮಾಡಿದ್ರೆ ಸಾಕಾದೀತು. ಅನ್ಯಥಾ ನೀವೇ ಡಿಸೈಡ್ ಆಗಬಾರ್ದು. ನೀವು ಪೂಜೆ ಮಾಡಿಸೋದ್ರಿಂದ ನನಗೂ ನಿಮಗೂ ಇಬ್ಬರಿಗೂ ಅದರಿಂದ ಏನೂ ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಆದರೆ ಏನಾಗುತ್ತೆ ಅಂದರೆ ಭಯ ಅಂತಕ್ಕಂತಹ ಒಂದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಉಳಿದು ಬಿಡುತ್ತೆ. ಅದೇ ವಿಷಬೀಜವಾಗಿ ವಿಷವೃಕ್ಷವಾಗಬಹುದು. ಅದರ ಕಡೆ ಗಮನ ಕೊಟ್ಟರೆ ಸಾಕು. ಖಂಡಿತ ಖಂಡಿತ ಗುರುಜಿ. ದ್ವೇಷ ದೋಷ ಅನ್ನೋದಕ್ಕೆ ಸಾಕಷ್ಟು ಖ್ಯಾತಿ ಪಡೆದುಕೊಂಡಿರುವಂಥ ಸರ್ಪ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಸರ್ಪ ದೋಷದ ಬಗ್ಗೆ ಇರುವಂತಹ ಪ್ರಶ್ನೆ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಹಾಗೆ ಗುರುಜಿಗಳನ್ನ ನೇರವಾಗಿ ಭೇಟಿಯಾಗುವಂಥ ಕಾತರತೆಯಿಂದ ಕಾಯ್ತಾ ಇರುವಂಥವರಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅವರನ್ನು ನೇರವಾಗಿ ಭೇಟಿಯಾಗಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.